ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ, ಖರ್ಗೆ ಮನೆತನದ ದೊಡ್ಡ ಪಾರುಪತ್ಯ ನಡೆದಿದೆ ಅಲ್ಲಿ. ಬೇರೆ ಯಾರಿಗೂ ಮಾತಾಡ್ಲಿಕ್ಕೂ ಕೂಡ ಅವಕಾಶ ಇಲ್ಲ. ವಿಶೇಷವಾಗಿ ದಲಿತ ಸಮುದಾಯಗಳು ಅವರ ವಿರುದ್ಧ ಒಂದು ಮಾತಾಡಿದ್ರೂ ಕೂಡ ಅವರು ಶಿಕ್ಷೆಯನ್ನೇ ಅನುಭವಿಸಬೇಕಾಗ್ತದೆ. ಪೊಲೀಸ್ನವರು ಅವರ ಮನೆ ಮುಂದೆ ಇರ್ತಾರೆ ಯಾರಾದರೂ ಮಾತಾಡ್ಬಿಟ್ರೆ. ಇಂಥ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿ ಭಯಭೀತಿಯಿಂದ ನಡ್ತಕ್ಕಂಥ ಇದು ವ್ಯವಸ್ಥೆಗಳು ಇರೋದ್ರಿಂದ ಈ ತಕ್ಷಣ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರನ್ನ ತಕ್ಷಣ ಸಂಪುಟದಿಂದ ಕೈ ಬಿಡಬೇಕು ಮತ್ತು ಬಂಧಿಸಬೇಕು ಅವರನ್ನ ನಾನು ಒತ್ತಾಯ ಮಾಡ್ತೇನೆ ಮುಖ್ಯಮಂತ್ರಿಗಳಲ್ಲಿ. ಇನ್ನೊಂದು ವಿಷಯ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ವಾಯ್ನಾಡಲ್ಲಿ ಯಾವ ರೀತಿ ಬಾಗಲಿಂದ ಇಟ್ಟಿದ್ರು ಅಂತ ನೀವು ನೋಡಿದ್ದೀರಿ. ಇದು ಕಾಂಗ್ರೆಸ್ ಅವರಿಗೆ ಮಾಡಿದ ಅಪಮಾನ. ನಿನ್ನೆ ಅದೇ ಬೆಳಗಾವಿಯಲ್ಲಿ ಸದನದ ಇದು ಸಮಾರಂಭ ನಡೆಯತಕ್ಕಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೆಪಿಸಿಸಿ ಅಧ್ಯಕ್ಷರು ದೂರ ತಳ್ಳಿ ಅವರಿಗೆ ಅಪಮಾನ ಮಾಡಿದ್ದನ್ನು ಕೂಡ ನೀವು ನಿಮ್ಮ ಮಾಧ್ಯಮಗಳಲ್ಲಿ ಕಂಡಿದ್ದೇವೆ. ಇದು ಕಾಂಗ್ರೆಸ್ ದಲಿತರಿಗೆ ಕೊಡ್ತಕ್ಕಂಥ ಗೌರವ. ಮಾತೆತ್ತಿದ್ರೆ ದಲಿತರು ದಲಿತರು ಅಂತ ಮಾತಾಡ್ತಕ್ಕಂಥವ್ರು ಒಂದು ದಿವಸವೂ ಕೂಡ ಅವರ ಬಗ್ಗೆ ಚಿಂತೆ ಮಾಡಲ್ಲ. ಮುಖ್ಯಮಂತ್ರಿ ಮಾಡಿದ್ರ ಅವ್ರನ್ನ? ದಲಿತರಿಗೇನಾದ್ರೂ ಬೇರೆ ವಿಶೇಷ ಇದನ್ನು ಕೊಟ್ಟಿದ್ದಾರ ಕಾಂಗ್ರೆಸ್? ಯಾವಾಗಲೂ ದಲಿತರನ್ನ ತುಳಿಯುವ ದೂರ ಇಡುವ ಕಾರ್ಯವನ್ನ ಕಾಂಗ್ರೆಸ್ ಅಂದಿನಿಂದಲೂ ಮಾಡ್ತಾ ಬಂದಿದೆ. ಅಂಬೇಡ್ಕರ್ ಅವ್ರಿಗೂ ಮಾಡಿದ್ರು, ಅದೇ ರೀತಿ ಜಗಜೀವನ್ ರಾಮ್ ಅವ್ರನ್ನೂ ಮಾಡಿದ್ರು, ಅವರನ್ನ ಹೊರಗಡೆಗೆ ಹಾಕಿದ್ರು. ಈ ರೀತಿ ದಲಿತರನ್ನ ಅಪಮಾನ ಮಾಡತಕ್ಕಂಥದ್ದನ್ನ ನಾವು ಇದುವರೆಗೂ ಕಾಣ್ತಾ ಇದ್ದೀವಿ. ಆದ್ರೆ ಕೆಲವು ಸಂಘಟನೆಗಳು ಇತ್ತೀಚೆಗೆ ಕಾಂಗ್ರೆಸ್ ಪರವಾಗಿ ನಿಲ್ತವೆ. ಅವರಿಗೆ ಅರ್ಥವಾಗಿದೆಯೋ ಇಲ್ವೋ ನನಗಂತೂ ಅರ್ಥ ಆಗಿಲ್ಲ. ನಾನು ಹೇಳ್ತಕ್ಕಂಥದ್ದು, ಕೆಲವು ಸಂಘಟನೆಗಳು ಬೀದಿಗಿಳಿದು ಅಮಿತ್ ಶಾ ಅವರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇವೆ. ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತವೆ. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು, ಜಗಜೀವನ್ ರಾಮ್ ಅವರಿಗೆ ಅಪಮಾನ ಮಾಡಿದ್ದು ಈ ಸಂಘಟನೆಗಳಿಗೆ ಗೊತ್ತಿಲ್ವಾ? ನಾನು ಅವರಲ್ಲಿ ಮನವಿ ಮಾಡ್ತೇನೆ, ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಅಮಿತ್ ಶಾ ಅವರು ಏನ್ ಹೇಳಿದ್ದಾರೆ, ಕಾಂಗ್ರೆಸ್ಸು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನ, ವಂಚನೆ, ಮೋಸಗಳ ವಿಷಯವನ್ನ ಸದನದಲ್ಲಿ ತೆಗೆದು ಅವರ ಮುಖವಾಡವನ್ನು ಕಳಿಸಿದ್ದಾರೆ. ಇದು ದಲಿತ ಸಮುದಾಯಗಳಿಗೆ ಮತ್ತು ಅಂಬೇಡ್ಕರ್ ಅವರಿಗೆ ಕೊಟ್ಟ ಗೌರವ. ಇದು ಅದನ್ನ ನೀವು ಕಾಂಗ್ರೆಸ್ ತಿರುಚಿ ಹೇಳಿದಾಗ ಅದನ್ನ ತೆಗೆದುಕೊಂಡು ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಬಿಂಬಿಸಿ ಹೋರಾಟ ಮಾಡೋದು ನನಗೇನೋ ಸರಿಯಾಗಿ ಕಾಣ್ತಾ ಇಲ್ಲ. ಇದು ಮತ್ತೊಮ್ಮೆ ಅವಲೋಕನ ಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ, ಯಾವ ರೀತಿಯಲ್ಲಿ ಅವರು ಹೇಳಿದ್ದಾರೆ ಅಂತ. ಇಲ್ಲ ಇದೇ ರೀತಿ ನೀವು ಮುಂದುವರಿಸ್ತೀವಿ ಅಂತಂದ್ರೆ ಆಯ್ತು, ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ಕಾಂಗ್ರೆಸ್ಗೆ ನೀವು ಕಿರೀಟ ಇಟ್ಟು ಅವರನ್ನು ಹೊಗಳ್ತಕ್ಕಂಥ ಕೆಲಸ ಮಾಡ್ರಿ. ಯಾವ ಬಿಜೆಪಿ ನಾಯಕರು ಅಂಬೇಡ್ಕರ್ ಅವರನ್ನು ಗೌರವಿಸ್ತಾ ಇದೆ, ದಲಿತ ಸಮುದಾಯಗಳನ್ನು ಗೌರವಿಸ್ತಾ ಇದೆ, ಯಾವತ್ತೂ ಕೂಡ ಯಾವುದೇ ಹಂತದಲ್ಲೂ ಸಂವಿಧಾನಕ್ಕೆ ಅಪಚಾರ ಮಾಡಿಲ್ಲ, ಮೀಸಲಾತಿಗೆ ಅಪಚಾರ ಮಾಡಿಲ್ಲ, ಅಂಬೇಡ್ಕರ್ ಅವರಿಗೆ ಅಪಚಾರ ಮಾಡಿಲ್ಲ ಬಿಜೆಪಿ. ಹಾಗಿದ್ರೂ ಕೂಡ ನಿಮ್ಮ ಮನಸ್ಥಿತಿಯನ್ನು ನೀವು ಬದಲಿಸಿಕೊಳ್ಳದೆ ಕಾಂಗ್ರೆಸ್ ಅನ್ನು ಹೊಗಳ್ತಕ್ಕಂಥ, ಬಿಜೆಪಿಯನ್ನು ತೆಗಳ್ತಕ್ಕಂಥ ಕೆಲಸ ಮಾಡಿದ್ರೆ ನೀವು ಮಾಡಿ, ನಮ್ದೇನೂ ಅಭ್ಯಂತರ ಇಲ್ಲ, ಜನ ತೀರ್ಮಾನ ಮಾಡ್ತಾರೆ. ನಾನು ಯಾಕೆ ನನ್ನ ಅಣ್ಣ ತಮ್ಮಂದ್ರು ಈ ರೀತಿ ನಡ್ಕೊಳ್ತಿದ್ದಾರೆ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ನಾವು ಕೂಡ ಪ್ರಬುದ್ಧರಾಗಬೇಕಲ್ವಾ? ಯಾರು ಯಾರಿಗೆ ಅನ್ಯಾಯ ಮಾಡಿದ್ರು, ಯಾರು ಅನ್ಯಾಯ ಮಾಡಿದ್ರು, ಯಾರು ಒಳ್ಳೇದು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ನಮ್ಗೆ ಅರಿವಿಲ್ಲದೆ ಇದ್ರೆ ಹೇಗೆ? 370 ಆರ್ಟಿಕಲ್ ಅಂಬೇಡ್ಕರ್ ಅವರು ವಿರೋಧ ಮಾಡಿದ್ದನ್ನು ತೆಗೆದಿದ್ದು ಕಾಂಗ್ರೆಸ್, ಅವರಿಟ್ಟಿದ್ದನ್ನು ತೆಗೆದಿದ್ದು ಬಿಜೆಪಿ.
ರಾಜ್ಯದಲ್ಲಿ ಮೀಸಲಾತಿಯನ್ನು ಹೆಚ್ಚಿಸಿದ್ದು ಬಿಜೆಪಿ. ಕಾಶ್ಮೀರದಲ್ಲಿ ಮೀಸಲಾತಿಯೇ ಇರಲಿಲ್ಲ, ಅದನ್ನು ಕೊಡಿಸಿದ್ದು ಬಿಜೆಪಿ. ಅಂಬೇಡ್ಕರ್ ಅವರಿಗೆ ಬಿಜೆಪಿ ಯಾವ ರೀತಿ ಅನ್ಯಾಯ ಮಾಡಿದೆ? ಆದರೆ ಇದು ಅರಿವು ನಿಮಗೆ ಯಾಕೆ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತೇನೆ. ಕಾಂಗ್ರೆಸ್ನ ಪಾಪದ ಕೊಡ ತುಂಬಿದೆ, ಪಾಪದ ಕೊಡ ತುಂಬಿದೆ. ಅದಕ್ಕೆ ಈಗ ಕಾಂಗ್ರೆಸ್ ಸಂಭ್ರಮಾಚರಣೆ ಮಾಡುವ ಎಲ್ಲಾ ವೇದಿಕೆಗಳು ಇನ್ನು ಮುಂದೆ ಸಂತಾಪ ಸಭೆಗಳಾಗಿಯೇ ಬದಲಾಗ್ತವೆ. ಯಾಕೆಂದ್ರೆ ಮನಮೋಹನ್ ಸಿಂಗ್ ಅವರು ಅದೇ ದಿವಸ ಪ್ರಾಣತ್ಯಾಗ ಆಗತ್ತೆ ಅವ್ರದಂತಂದ್ರೆ ಇದು ಅರ್ಥ ಮಾಡ್ಕೊಳ್ಬೇಕು. ಕಾಂಗ್ರೆಸ್ ಹೇಳೋದೊಂದು ಮಾಡೋದೊಂದು ಅವ್ರಿಗೆ ಗೊತ್ತಿತ್ತು. ಆ ನೋವು ಮನಮೋಹನ್ ಸಿಂಗ್ ಅವರಲ್ಲೂ ಇತ್ತು, ಜಗಜೀವನ್ ರಾಮ್ ಅವರಲ್ಲೂ ಇತ್ತು, ನರಸಿಂಹರಾಯರಲ್ಲೂ ಇತ್ತು, ಮುಖರ್ಜಿ ಅವರಲ್ಲೂ, ಪ್ರಣಬ್ ಮುಖರ್ಜಿ ಅವರಲ್ಲೂ ಇತ್ತು. ಯಾವ ಗಾಂಧಿ ಅಂದ್ರೆ ನೆಹರು ಸಂತತಿ ಅಲ್ಲದೆ ಇರ್ತಕ್ಕಂಥ ಯಾರನ್ನೂ ಕೂಡ ಕಾಂಗ್ರೆಸ್ ಇದುವರೆಗೂ ಸಹಿಸಿಕೊಂಡಿಲ್ಲ. ಅವರನ್ನ ಬಳಕೆ ಮಾಡಿದೆ, ಬಿಸಾಕಿದೆ. ನೀವು ಯಾರನ್ನ ಬೇಕಾದ್ರೂ ನೋಡಿ. ಪವಾರ್ ಅವ್ರ ಕೆಲಸ ಏನಾಯ್ತು? ಅಜಿತ್ ಪವಾರ್ ಕೂಡ ಇದರಲ್ಲಿ ಇದ್ರು, ಮಮತಾ ಬ್ಯಾನರ್ಜಿಯಲ್ಲಿದ್ರು, ಕಾಂಗ್ರೆಸ್ ಅಲ್ಲಿ ಇದ್ರು. ಯಾಕೆ ಅವ್ರು ಇವತ್ತು ಬೇರೆ ಪಾರ್ಟಿ ಕಟ್ಟಿದ್ದಾರೆ? ಯಾರನ್ನ ಬೇಕಾದ್ರೂ ನೀವು ನೋಡ್ತಾ ಬನ್ನಿ. ಇವರೆಲ್ಲರೂ ಕೂಡ ಕಾಂಗ್ರೆಸ್ ಇಂದ ಹೊರಗೆ ಬರಬೇಕಾದ್ರೆ ಕಾಂಗ್ರೆಸ್ ಅಲ್ಲಿ ಇವರ ಚೇಲಾಗಿರಿ ಮಾಡಿದ್ರೆ ಮಾತ್ರ ಅವಕಾಶವೇ ಹೊತ್ತು, ಇಲ್ಲ ಅಂತಂದ್ರೆ ಇಲ್ಲ. ಆ ಕಾರಣದಿಂದ ಇನ್ನು ಮುಂದೆ ಈ ಕಾಂಗ್ರೆಸ್ನ ಪಾಪದ ಕೊಡ ತುಂಬಿರೋದ್ರಿಂದ ಇನ್ನು ಮುಂದೆ ಅವರಿಗೆ ಸಂಭ್ರಮ ಇಲ್ಲ, ಎಲ್ಲಾ ದಿನಗಳು ಅವರಿಗೆ ಸಂತಾಪದ ದಿನಗಳು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.